ಹೌದು. ಏ ತಮ್ಮ ಒಂದ್ಸರಿ ಚಪ್ಪಾಳೆ ಹೊಡ್ರಿ, ಚಪ್ಪಾಳೆ ತಟ್ರಿ ಕೊಡ. ಸರಿ ಸರಿ, ಹಡಿ ಹೌದು ಹಡಿ ಏನದ. ಹೋಗ್ಲೆ ಈ ಕಡೆ ಮಾಡಿ ಹಡಿ. ಹೇ ತಮ್ಮ ಹಡ್ರಿ, ಚಪ್ಪಾಳೆ ತಟ್ಬೇಕು. ಹಾಕ ಹೌದು ಹಡಿ ನಮ್ಮ ಹಾಕ. ಹಾ ತಳಗೊಂಬಿಡಿ. ಏ ತಮ್ಮ ಸರಿ, ಹೆಣ್ಮಕ್ಳು ಸರಿ ಕಡೆ ಹಡಿ ತಮ್ಮ, ಹಡಿ ನೋಡ, ಹಡಿ ಆ ಕಡೆ ಕೆಲಸ ಮಾಡಿ. ಚಪ್ಪಾಳೆ ಹಿಡ್ಬೇಕು. ಹೌದು ಹಳ್ಳಿ ಕಟ್ಟಿ ಹುಲಿ ಹೋಲೆ. ಅಲ್ಲಿ ಈ ಕಡೆ ಮಾಡಿ ಬೆಂಗಳೂರು ತಕ ಹೋಗ್ಬೇಕಾ, CPI ಸಾಹೇಬ್ರ ಮುಂದೆ ಹೋಗ್ಬೇಕಾ. ಓಕೆ, ಮುರುಘರಾಜೇಂದ್ರ ಮುಂದೆ ಹೋಗ್ಬೇಕು. ಹಂಗ ಹಡಿ. ಓಕೆ, ಇರ್ಲಿ. ಬಹಳ ಅದ್ಭುತಪೂರ್ವವಾಗಿ ಮನರಂಜನೆ ಕೊಟ್ಟಿರ್ತಕ್ಕಂಥ ಬಾ ಪೂಜಾರಿ ಬಾ, ಮನರಂಜನೆ ಕೊಟ್ಟಿರ್ತಕ್ಕಂಥ ಸಂಜೆ ನಿಮ್ಮ ತಿಂದ ಹಂಗೆ ರಮೇಶ ಉಮೇಶ ಹಂಗಾಗಿ ಅಡ್ಡ ಹೋಮ ಹಾಕಿದ್ಯಾ ನಿಮ್ಮ ಪೂಜಾರಿ ಕಡೆ ಬಾ. ಏ ಪೂಜಾರಿ ಹಲೋ ಸೊಂಡ್ ಬಿಡೋದು ಇರ್ಲಿ ಸರ್. ಆ ಮನರಂಜನೆ ಎಷ್ಟು ಮಾಡ್ಬೇಕು ಅಷ್ಟು ಮಾಡಿದಾನೆ ಅವ. ಅರಳಿಕಟ್ಟಿ ಪೂಜಾರಿ, ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕ್ ಅರಳಿಕಟ್ಟಿದಿಂದ ಇಡೀ ಎಷ್ಟು ಡೊಳ್ಳಿನ ತಂಡ ಅದಾವಲ್ಲ, ಮಾಳಿಗರಾಯನು ಅಮೋಘಿಸಿದನು ಎಲ್ಲಾ ತಂಡದೊಳಗೆ ತನಗೇನು ಕಲೆ ಗೊತ್ತದ ನೋಡು. ರಾಗ ತಾಳ ಲಯಬದ್ಧವಾಗಿ ತಪ್ಪಿ ಎಲ್ಲೂ ರಾಗ ಬಿಡುದಿಲ್ಲ, ತಾಳ ಬಿಡುದಿಲ್ಲ, ಲಯ ಬಿಡುದಿಲ್ಲ. ಹಾಡವ್ರಿಗೆ ಹುರುಪು ಹಾಕಿ ಅವ ಬಾಲ ಬ್ರಹ್ಮಚಾರಿ ಅದಾನ, ಮದುವಿಲ್ಲ, ವಾಲ್ಗಾ ಬಾರಿಸ್ತಾನ ಎಲ್ಲಾ ಕಡೆ. ಬಹಳ ಅದ್ಭುತ ಆಗಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಪೂಜಾರಿ. ಇವತ್ತು ಬಂದ ಎಲ್ಲರಿಗೂ ಮನೋರಂಜನೆ ನೀಡಿದಾನೆ. ಅವನಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟೋಣ. ಇರ್ಲಿ, ನಾವು ಹೋದ್ ಬಾರೆ ನಮ್ಮ ಯಾರಂತ ಕೇಳ ಮುಗುಳ್ಯಾಳ ಸುಮಿತ್ರಕ್ಕ ಇಲ್ಲಿಂದ ಹಾಡ್ಕೋತ ಹೋಗಿ ಗಿಡ ಹತ್ತಿ ಹಾಡಿದಳು ಬೀರಾಣ ದೇವರ ಪದ್ಯ. ಬಹುಶಃ ಆ ಪದ್ಯವನ್ನ ಹಾಡಿ ಮಂದಿನ ಎಷ್ಟು ರಂಜಿಸಿರೋ, ಅದಕ್ಕ ಏನ್ ಕೊಡ್ಬೇಕು, ಕಲ್ಲ ಒಂದು ಕಡಬ ಕೊಟ್ರ ಮಲ್ಲ ಒಂದು ಹಳ್ಳಿ ಕೊಡ್ಬೇಕತ್ತಾಳ. ಹಂಗಿವತ್ತ ಹಾಡಿಗೆ ಹಾಡ ತೋಡಿಗೆ ತೋಡು ಕೊಟ್ಟಿರ್ತಕ್ಕಂಥ ಕೋಳಿಗುಡ್ಡು ಗ್ರಾಮದಾಗ ಹಾಡಿರ್ತಕ್ಕಂಥ ಬಸ್ನಾಳದ ಸುಚಿತ್ರ ತಂಗಿಗೆ ಒಂದ್ಸಲ ಜೋರದ ಚಪ್ಪಾಳೆ ತಟ್ಟಬೇಕು ಸರ್. ನಾ ಹೇಳ್ಬೇಕಾದ್ರೆ ಎಲ್ಲೇ ಆಗ್ಲಿ ಹಂಗ ಹೇಳುದಿಲ್ಲ, ನನ್ನ ಹೃದಯದಿಂದ ಬರ್ಬೇಕಾದ. ನನ್ನ ಮನಸ್ಸಿಗೆ ಅನಿಸಿದ್ರ ನಿಮ್ಮೆಲ್ಲಾರ ಹೃದಯದಾಗ ಏನಿರ್ತೈತಿ ಅದನ್ನ ಹೇಳ್ತಕ್ಕಂಥ ವ್ಯಕ್ತಿ ಅಂದ್ರೆ ಗಂಟಿ ಸರ್. ಯಾರ ಬಗ್ಗೆ ಹೇಳಲ್ಲ ಸರ್. ಹೋದ ವರ್ಷ ಸುಮಿತ್ರಾ ಅಕ್ಕಾಗಿ ಹೇಳಿದೀವಿ, ಸರ್ ಈ ವರ್ಷ ಯಾರಿಗೆ ಹೇಳ್ಬೇಕಂತ ನನ್ನ ಮನಸ್ಸಿನಾಗ ಬತ್ತಪ್ಪ ಅಂತ ಕೇಳಿದ್ರ, ನಿಜವಾಗಿ ಇಲ್ಲಿ ಕೂತಿರ್ತಕ್ಕಂಥ ಯುವಕರನ್ನ, ಕಲಾವಿದರನ್ನ, ತಾಯಿಯಂದ್ರನ್ನ ರಂಜಿಸಿ ರಾಗ ತಾಳಲಯಬದ್ಧವಾಗಿ ಹಾಡಿರ್ತಕ್ಕಂಥ ಕರ್ನಾಟಕದ ಗಾನಕೋಗಿಲೆ ತಂಗಿ ಎದ್ ನಿಲ್ಲಿವ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ನಮ್ಮ ಬಸನಾಳದ ಸುಚಿತ್ರ ತಂಗಿಗೆ ಸರ್. ತಂಗಿ ಬಹಳ ಅದ್ಭುತ ಹಾಡಿ ನಾವು ನೋಡಿವಿ, ಯೂಟ್ಯೂಬ್ದಾಗ ನೋಡಿವಿ. ನಿನ್ನ ಕಾರ್ಯಕ್ರಮಗಳ ಬಿಡದೆ ಹಗಲಿ ರಾತ್ರಿ ಕಾರ್ಯಕ್ರಮಗಳು ಕೊಡ್ತಕ್ಕಂಥ ಕರ್ನಾಟಕದ ಬೆರಳೆಣಿಕೆ ಮೇಳಗಳಲ್ಲಿ ಇವತ್ತು ನಮ್ಮ ಕೆಂಪವಾಡದ ರಮೇಶನ ತಂಡಕ್ಕೆ ಒಂದ್ಸರಿ ನಾವು ಜೋರಾದ ಚಪ್ಪಾಳೆ ತಟ್ಟಲೇಬೇಕು. ಕಾರ್ಯಕ್ರಮ ತಮ್ಮ ಪ್ರತಿ ವರ್ಷ ಇವತ್ತು ಮಾಳಿಗರಾಯನ ಮೇಳದೊಳಗೆ ಹಾಲ ಮತದ ಹೆಬ್ಬುಲಿ ಯಾರಂದ್ರೆ ಮುಗುಳ್ಯಾಳ ಸುಮಿತ್ರಕ್ಕ ಅಂತ ನಾಡೆಲ್ಲ ಸುದ್ದಿ ಸಾರ್ತದ. ಅವ್ರ ಬೆನ್ನ ಸರಿಸಾಟಿಯಾಗಿ ಇವತ್ತ ಹಾಡಿಗೆ ಹಾಡ ಕೊಟ್ಟ ಎಲ್ಲರನ್ನ ರಂಜಿಸಿರ್ತಕ್ಕಂಥ ತಂಡ ಯಾವುದಂತ ಕೇಳಿದ್ರ ಇಂಡಿ ತಾಲೂಕದ ಗಂಡುಗಲಿ ಬಸನಾಳದ ಸುಚಿತ್ರ ತಂಗಿಗೆ ಒಂದ್ಸರ ಜೋರಾದ ಚಪ್ಪಾಳೆ ತಟ್ಟೋಣ. ಬಹುಶಃ ಎಲ್ಲಾ ಯೂಟ್ಯೂಬ್ ಸ್ನೇಹಿತರು ಬಂದಿದ್ದಾರೆ. ನಮ್ಮ ನಿಪ್ನಾಳದ ಕಾಮಂತನ್ನ ಬಂದಿದ್ದಾನೆ, ರಾಯಬಾಗದ ಅಜಯ್ ಬಂದಿದ್ದಾನೆ. ಅದೇ ತೆರನಾಗಿ ಇನ್ನೋರು ನಮ್ಮ ಹಾಲೂನು ಕೂಡ ಬರ್ತನಂತ ಹೇಳಿದ್ದ, ಬಂದಿಲ್ಲ. ಇರ್ಲಿ, ನಮ್ಮ ನಿಪ್ನಾಳ ಗ್ರಾಮದಿಂದ ಇನ್ನಿಬ್ಬರು ಬಂದಿದ್ದಾರೆ. ಲಕ್ಕಣ್ಣ ಯಾರಪ್ಪ ಕೈ ಎತ್ತು. ನಿನ್ ಮಗಲ್ದವ್ರು ಯಾರು? ಇವನ್ ಇಬ್ರು ಲಕ್ಕಪ್ಪಗಳು ನೀವಲ್ಲ. ಇಲ್ಲೊಬ್ಬ ಬಂದಲ್ಲ ಹುಲಿ, ಸುರೇಶ್ ಅಂತ ಹೇಳಿ. ಬಹಳ ಅದ್ಭುತಪೂರ್ವವಾಗಿ ನೋಡಿ ಸರ್. ಇವತ್ತ ಕೋಳಿಗುಡ್ಡು ಗ್ರಾಮದೊಳಗೆ ಏನು ನಡೆದದ ಡೊಳ್ಳಿನ ಹಾಡ, ಮುಗುಳಿಯಾಳ ಸುಮಿತ್ರಕ್ಕನ ಹಾಡ ಕೋಳಿಗುಡ್ಡದಾಗ ಹೆಂಗ ನಡೆದೈತೆ ಅಂತಕ್ಕಂಥದನ್ನ ನಾಳೆ ಯೂಟ್ಯೂಬ್ದಾಗ ನೋಡ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥ ಯೂಟ್ಯೂಬ್ ಅವ್ರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ. ಬಹುಶಃ ಇಡದೂಸಿ ಎಲ್ಲಿಯೂ ಬಂದಿಲ್ಲ. ನಮ್ಮ ಅರಳಿ ಕಟ್ಟಿ ಪೂಜಾರಿದ ಲಗಾವ್ ಹೊಡಿದ್ ಎಲ್ಲಿ ಬಂದಿಲ್ಲ. ತಮ್ಮ ನಾಳೆ ಅಂದ್ರೆ ಅವನು ಲಗಾವ್ ಹೊಡಿದ ಎಲ್ಲಾ ಕಡೆ ನೀವೇನ್ ಮಾಡ್ಬೇಕು, ಪ್ರಸಾರ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ನಾವು ಎಲ್ಲಾ ಕಡೆ ನೋಡಿವಿ. ತಾಯಂದಿರ ಈ ವರ್ಷದೊಳಗ ಹೈಯೆಸ್ಟ್ ಭಕ್ತಿ ಎಲ್ಲಿದಾರ ಅಂತ ಕೇಳಿ ಕೋಳಿಗುಡ್ಡದಾಗ ಅದಾರ ಅಂತ ಎರಡೂ ಮೇಳದವ್ರು ಹೇಳ್ಕೊತ ಹೋಗ್ಬೇಕು. ಅಷ್ಟು ಜನ ತೇರಿದಿರಿ ನೀವು ತಾಯಂದಿರು. ಸರ ನೀವು ತಾಯಿ ಬಗ್ಗೆ ಹೇಳ್ಬರಿ. ಅವ ಒಂದು 10 ರೂಪಾಯಿ ಹಾಡು ಹಾಕ್ಬಾರ್ದು ನೀವು. ನಿಮ್ಮ ಗಾದ ಹುಸುಮ ಸಿದ್ರಾಮ ಮಾಡುವಾಗ ಇರ್ಲಿ, ಒಂದು 10 ರೂಪಾಯಿ ಹಾಕ್ರಿ. ಇರ್ಲಿ. ಏ
ಪೂಜಾರಿ ಈ ಕಡೆ ಕೇಳ ಯಾಕಂದ ಕೇರ ಭಕ್ತ ಕನಕದಾಸರು ಹೇಳ್ತಾರ ಒಂದ್ ಕಡೆ, ಏನ್ ಹೇಳ್ತಾರಿ? ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ಹಾ ನಿತ್ಯ ಜ್ಞಾನಿಯಾದ ಮೇಲೆ ನಮಗೆ ಚಿಂತೆ ಏತಕ್ಕೆ ಅನ್ನತಕ್ಕಂಥ ಮಾತನ್ನ ಭಕ್ತ ಕನಕದಾಸರು ಹೇಳ್ತಾ ಇದ್ರಿ. ತಮ್ಮ ಪೂಜಾರಿ ಭಕ್ತ ಕನಕದಾಸರು ಹೇಳ್ತಾ ಇದ್ರಿ. ಹಂಗಿವತ್ತ ಡೊಳ್ಳಿನ ಹಾಡಪ್ಪ ಅಂತ ಕೇಳಿದ್ರ ಹೌದಾ? ಇದು ಹೆಂಗಂತ ಕೇಳಿದ್ರ, ಹೌದು. ಹಿಂದ ಸಿರಿಡೋನ ಮಠದೊಳಗ ಮಾಳಿಗರಾಯ ಡೊಳ್ಳ ತಾಳನ ನುಡಿಸ್ತಿದ್ದ. ಅವನ ಭಕ್ತಿ ಕೈಲಾಸಕ್ಕೆ ಹೋಗಿ ಮೆತ್ತಿ ಶಿವ ಸಾಕ್ಷಾತ್ ದರಿಗಿಳಿಸಿರ್ತಕ್ಕಂಥ ನಮ್ಮ ಹಾಡ್ತಾರ. ಇವು ನಮ್ಮ ಭಕ್ತಿ ಹಾಡ. ನಿಜವಾಗಿ ಡೊಳ್ಳಿನ ಹಾಡಪ್ಪ ಅಂತ ಕೇಳಿದ್ರ ಭಕ್ತಿ ಹಾಡುಗಳ ಕೈಲಾಸದಿಂದ ಶಿವನನ್ನ ದರಿಗಿಳಿಸಿರ್ತಕ್ಕಂಥ ನಮ್ಮ ಹಾಡುಗಳು ಸರ್. ಹೌದಿಪ್ಪ. ಅಂತ ಡೊಳ್ಳಿನ ಹಾಡು ಎಲ್ಲಿ ನಡೆದಾವ ಅಂತ ಕೇಳಿದ್ರೆ ಇವತ್ತು ಕೋಳಿ ಗುಡ್ಡದಾಗ ನಡೆದಾವ. ನಡ್ದವ್ರಿಪ್ಪ. ಅದೇ ತೆರನಾಗಿ ಇವತ್ತಿನ ವಿಷಯ ಇಟ್ಟಿವು. ಗುರು ಶ್ರೇಷ್ಠ, ದೇವರ ಶ್ರೇಷ್ಠ, ಇಬ್ರು ಶ್ರೇಷ್ಠ ಅದಾರ. ದೇವರೇನು ಮಾಡ್ಯಾನ, ಗುರುವೇನು ಮಾಡ್ಯಾನ. ಇವತ್ತು ಗುರುವಿಂದ ಯಾರು ಮಾತಾಡ್ಯಾರ ಅಂತ ಕೇಳಿದ್ರೆ ನಮ್ಮ ಬಾಗೇವಾಡಿಯ ಸಂಕನಾಳದ ಗುರುಲಿಂಗನ ಸೋದರರಾಗಿರ್ತಕ್ಕಂಥ ಅವ್ವಾನ್ ಮಾಸ್ತರ್ ಅವರು ಬಹಳ ಸುಂದರವಾಗಿ ಅನುಭವಿಸ್ತಾರ. ಸಣ್ಣಾಗಿದ್ದಾಗಿಂದ ಸುಮಾರು ಒಂದು 20 ವರ್ಷ ಆಯ್ತು ಈ ಡೊಳ್ಳಿನ ಹಾಡಿನಲ್ಲಿ ಸರ್ವಿಸ್. ಒಂದು ಗುರುವಿನ ಬದ್ದಲ್ ಮಾತಾಡ್ರೆ ಯಾರಿಗೂ ಪೆಟ್ಟತ್ತಿರಬಾರ್ದು. ಡೊಳ್ಳಿನ ಹಾಡಿನೊಳಗೆ ಏನೋ ಮಾತಾಡಿ ಕೂಡ ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ದೇವರನ್ನು ದರಿಗಿಳಿಸ್ತಕ್ಕಂಥ ತಾಕತ್ ಎದರಲ್ಲಿ ಐತೆ ಅಂದ್ರೆ ನಮ್ಮ ಜನಪದ ಕಲಾವಿದರು ಡೊಳ್ಳಿನ ಹಾಡಿನೊಳಗದ. ಅಂತ ಸಾಹಿತ್ಯಗಾರ ಇವತ್ತಿನ ಸಂಭಾಷಣೆಗಾರಾಗಿರ್ತಕ್ಕಂಥ ಅವ್ವಾನ್ ಮಾಸ್ತರ್, ನಿಮಗೂ ಕೂಡ ಹಾರ್ದಿಕವಾಗಿ ನಮ್ಮ ಕೋಳಿಗುಡು ಗ್ರಾಮದ ಪರವಾಗಿ ತುಂಬದ ಹಾರ್ದಿಕವಾದಂತ ಸ್ವಾಗತ ಬಯಸ್ತಾ ಇದ್ದೇನೆ. ಗುರುವಿನ ಬದ್ದಲ್ ಮಾತಾಡ್ಯಾರ ಸರ್. ಜನನಿ ತಾಯಿ ಮೊದಲೇ ಗುರು ಅನ್ನತಕ್ಕಂಥ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ಯಾರವಿಲ್ಲವಯ್ಯ ಕೂಡಲ ಸಂಗಮ ದೇವ ಎಂಬ ಉಕ್ತಿಯಂತೆ ಮೊದಲು ಯಾರು ಗುರುಪ ಅಂದ್ರೆ ತಾಯಿನ ಮೊದಲು ಗುರು ಅನ್ನತಕ್ಕಂಥದ್ದು ಹೇಳಿದಾನೆ. ಬ್ರಹ್ಮ ವಿಷ್ಣು ಮಹೇಶ್ವರ ಮೊದಲಾಗಿ ಗುರು ಅಂತ ಹೇಳಿದಾನೆ. ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಶಕ್ತಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರೆ, ಗುರುವಿನ ಗುಲಾಮನ ಆಗುವ ತನಕ ದೊರೆಯದನ್ನ ಮುಕುತಿ ಅಂತಕ್ಕಂಥ ಮಾತನ್ನು ಕೂಡ ಏನ್ ಮಾಡಿದಾರ ಅಂತ ಕೇಳಿದ್ರೆ ನಮ್ಮ ಅವ್ವಾನ್ ಮಾಸ್ತರ್ ಹೇಳಿದಾರ ಸರ್. ಯಾಕಂತ ಕೇಳಿದ್ರ ಬೀರಪ್ಪನ ಗುರು ಜಗದ್ಗುರು ರೇವಣ ಸಿದ್ಧ, ಮಾಳಿಗರಾಯನ ಗುರು ಬೀರದೇವರ, ಅಮೋಘ ಸಿದ್ಧನ ಗುರು ಯಾರಂದ್ರೆ ಸಾಕ್ಷಾತ್ ಸೋಮಲಿಂಗ ಅಂತ ಬಹಳ ಸುಂದರವಾಗಿ ಮಾರ್ಮಿಕವಾಗಿ ಮಾತನಾಡಿರ್ತಕ್ಕಂಥ ಅವ್ವಾನ್ ಮಾಸ್ತರ್ ಅವರಿಗೆ ಅನಂತ ಅನಂತ ಈ ಸಭೆಯ ಪರವಾಗಿ ಅಭಿನಂದನೆಗಳು ಸಲ್ಲಿಸಿ, ಇವತ್ತು ನಾನು ನೋಡಿದ್ದೀನಿ ಬಹಳ ಅಭಿವೃದ್ಧಿ ಆಗಿದ್ದಾರೆ ಸರ್. ಹೋದ ವರ್ಷಕ್ಕಿಂತ ಈ ವರ್ಷ ನಮ್ಮ ಕೆಂಪವಾಡದ ರಮೇಶನ ಮ್ಯಾಳಪ್ಪ ಅಂತ ಕೇಳಿದ್ರ ಬೀದಿಗೆ ಚಂದ್ರಾಮನ ಬೆಳಕಿ ಬಿದ್ದಂಗ ಡೊಳ್ಳಿನ ಹಾಡ್ಕಿ ನಡೆದ ಬಂಧುಗಳು. ಅದರಲ್ಲಿ ಎರಡು ಮಾತಿಲ್ಲ, ಬಹಳ ಅದ್ಭುತಪೂರ್ವವಾಗಿ ಸುಂದರವಾಗಿ ಕಾರ್ಯಕ್ರಮ ಕೊಟ್ಟಿದ್ದಂಗೆ ಹಿಂಗ ನಿನ್ ಸಾಗ್ಬೇಕು. ಇದರಲ್ಲಿ ಒಬ್ಬ ಬಂದಿದ್ದಾನೆ ಸರ್. ಬಹುಶಃ ನಮ್ಮ PSI ಸಾಹೇಬರು, ಮುರುಘರಾಜೇಂದ್ರ ಎಲ್ಲರೂ ಕೂಡ ಕೇಳಿದಿರಿ. ಮುಂದೆ ಎಷ್ಟು ಸ್ಪಷ್ಟವಾಗಿ ಹಾಡು ಬರ್ತದನೋ, ಹಿಂದೆ ಕಂಚಿನ ಕಂಠದೊಂದಿಗೆ ಕೋಗಿಲದೊಂದಿಗೆ ಹಾಡ್ತಕ್ಕಂಥ ಒಬ್ಬ ಒಳ್ಳೆಯ ಕಲಾವಿದ ಈ ಮ್ಯಾಳ್ನಲ್ಲಿದ್ದಾನೆ ಸರ್. ಅವನೇ ಜೋಡು ಕುಳಿಯ ಶಶಿಗೆ ಒಂದ್ಸಾರಿ ನಾವು ಜೋರಾದ ಚಪ್ಪಾಳೆ ತಟ್ಟಬೇಕು. ಶಶಿ ಇಷ್ಟು ಕ್ಲಿಯರ್ ಅದಲ್ಲ ನಿನ್ನ ಸೌಂಡ್ ಇವತ್ತ, ಅದು ನಾನೇನು ಹೇಳಕ್ಕಾಗಲ್ಲಪ್ಪ, ಅದಕ್ಕೆ ಕವಿ ಬೇಡ್ತಾನ ಒಂದ್ ಕಡೆ ಕಡೆ ಮಾತನಾಡಿದರೆ ವೀಣೆಯ ಮೃದಂಗದಂತಿರಬೇಕು, ಮಾತನಾಡಿದರೆ ಕೋಗಿಲೆಯ ಸ್ವರದಂತೆ ಇಂಪಾಗಿರಬೇಕು, ಮಾತನಾಡಿದರೆ ಎಲ್ಲರ ಹೃದಯ ಮುಟ್ಟಿ ಹೌದೌದು ಅನ್ನುವಂಗಿರ್ಬೇಕು ನಿಮ್ಮ ಮಾತಂತ ಕವಿ ಬೇಡ್ತಾನ. ಹಂಗ ನೀವು ಇವತ್ತು ಎರಡೂ ಡೊಳ್ಳಿನ ಮ್ಯಾಲಿನೊಳಗ ಯಾರಿಗೂ ಪೆಟ್ಟು ಹತ್ತಲ್ದಾಗೆ ನಿಮ್ಮ ಕಲೆಯನ್ನು ಹೊತ್ತಿರತಕ್ಕ ಎತ್ತಿ ಬೆಳೆಸ್ಬೇಕು ಪೂಜಾರಿ ಅಂತಕ್ಕಂಥ ಮಾತನ್ನು ಹೇಳಿ ಅವ್ ಕೂತ ನೋಡ್ರಿ ಸರ್. ಬೀರಪ್ಪ ಅಲ್ಲ ಇವತ್ ಸರ್ ಬೀರಪ್ಪ, ಶಿವನಿಗೆ ಬೀರಪ್ಪ. ಆ ಶಿವನಿಗೆ ಬೀರಪ್ಪ ಬಹಳ ಸುಂದರವಾಗಿ ಕೈತಾಳಗಳನ್ನ ಬಾರಿಸ್ತಕ್ಕಂಥ, ಲಗಾನ್ ಬಿಡ್ತಕ್ಕಂಥ ವ್ಯಕ್ತಿ. ಅವರು ತಾಳಿನವ್ರು ಬಹಳ ಸುಂದರವಾಗಿ ಬಾರಿಸ್ತಿರ್ತಮ್ಮ. ನಿಮ್ಮ ನಲಗ, ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಆಚಾರನ ಜನ ನೋಡಿ ಮೆಚ್ಚಬೇಕು. ಆ ತರನಾಗಿ ಪಾತ್ರಗಳನ್ನ ತಾವೆಲ್ಲರೂ ಕೂಡ ಮಾಡ್ಲಿಕ್ಕತ್ತಿದ್ರಿ. ಒಟ್ಟಾರೆಯಾಗಿ ನಿಮ್ಮ ತಂಡ ಎರಡು ಮಾತಿಲ್ಲ ತಮ್ಮ, ಸರಿಸಾಟಿ ಮುಗುಳ್ಯಾಳ ಸಮುದ್ರಾಗ ಹಾಡ್ಲಿಕ್ಕೆ ನಿಂತದೆ ಅನ್ನತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇನ್ನ ಯಥಾ ಪ್ರಕಾರವಾಗಿ ಇನ್ನೊಂದು ಎರಡು ನುಡಿ ಚಾಲದ ನಂತರ ಮತ್ತೆ ನಮ್ಮ ಮಾಳಿಂಗೇಶ್ವರ ಡೊಳ್ಳಿನ ಗಾಯನ ಸಂಘದವ್ರು ಬರ್ತಾರೆ. ಈಗ ಹೆಂಗ ಕೊಟ್ಟಿದಾರೋ ಈ ಸಂದಿನ ಒಳಗೆ ಹೆಂಗ ನಮ್ಮ ಸುಚಿತ್ರ ಎಲ್ಲಾರನ್ನು ಹಿಡಿದಿಟ್ಟ ಹೆಂಗ ಮೊದಲನೇ ಎಬ್ಸಿದಲ್ಲ, ಇದಕ್ಕಿಂತ ಸುಂದರವಾಗಿ ತನ್ನ ಸಂದಿನಲ್ಲಿ ನಮ್ಮ ಮುಗುಳ್ಯಾಳ ಸುಮಿತ್ರಕ್ಕ ತನ್ನ ಕಲೆಯನ್ನು ಕೂಡ ವ್ಯಕ್ತಪಡಿಸಬೇಕು. ಎಲ್ಲಾ ತಾಯಂದಿರು ನೋಡಿ ಇವತ್ತು ಎಷ್ಟೋ ಜನ ಮನೆಯೊಳಗೆ ಮನ್ಕೋದಿದ್ದಾರೆ. ಅವ್ರಿಗೆ ಏನ್ ಬರ್ದೈತಾರ, ದೇವ್ರ ಹಂಗ ಕೊಟ್ಟಾನ. ಅವ್ರ ಹಣಿಬಾರದಾಗ ಮನ್ಯಾಗ ಮರಕೋದನ ಕೊಟ್ಟಾನ. ನಿಮ್ಮ ಹಣಿಬಾರದಾಗ ಬರ್ದಾನೇವ ಆಕೆವ ಉದ್ದ ಕಾಲು ಮಾಡಿ ಕೂತಾವ. ನೀನ್ ಹಣಿಬಾರದಾಗ ಹಂಗ ಬರ್ದೈತೆವ, ಹಾಡವ್ರ ಕಡೆನ ಉದ್ದ ಕಾಲು ಮಾಡಿಕೊಂಡು ಬರ್ಕೋಬೋದು. ಅದು ನಾವೇನ್ ಮಾಡಕ್ ಸಾಧ್ಯ ಇಲ್ಲ. ಅದು ಹಣಿಬಾರದಾಗ ಬರ್ದೈತೆವ. ಈ ಕಡೆ ಇರ್ಲಿ ಒಂದ್ ಸ್ವಲ್ಪ ಆ ಕಡೆ ಸೈಡ್ ಸರ್ಸ ಇಲ್ಲಿ ಮತ್ತೆ ಕಾಲು ಮೊಳಕಾಲು ಇರ್ತಾವ. ನಾವು ಅನ್ನೋ ತಪ್ಪಾಗ್ತೈತಿವ, ನಿನಗಂದು ತಪ್ಪಾಗೈತಿವ, ತಪ್ಪು ತಿಳ್ಕೊಬೇಡ ನೀ ಗಂಟೆ ವಾಸ್ತಾರ ಹಿಂಗ ಅಂದಾನ ಅಂತ ಹೇಳಿ ಇರ್ಲಿ. ಯಾಕಂದ್ರೆ ಹೊತ್ತೇರು ತಕ
ತಾವೆಲ್ಲರೂ ಕೂಡ ಈ ಜಾಗರಣೆ ನಡೀತದ. ಜಾಗರಣೆದೊಳಗೆ ತಾಯಂದಿರು ಈ ಕಾಕಾಗಳು ಎಲ್ಲರೂ ಭಾಳ ಯಾಕಂದ್ರೆ ವರ್ಷದೊಳಗೆ 360 ದಿನ ಇರ್ತಾವ. ನಾವು ಅಟ್ಲೀಸ್ಟ್ ಒಂದು ದಿನ ಯಾಕತ್ತ ಹೊತ್ತೇರು ತಕ ಭಕ್ತಿಯ ಡೊಳ್ಳಿನ ಹಾಡುಗಳನ್ನ ಶ್ರವಣ ಮಾಡಿ ನಿಮ್ಮ ಜೀವನ ಪಾವನ ಮಾಡಿಕೊಳ್ಳ ಅಂತ ಹೇಳ್ತಾ ಈಗ ತಂಗಿ ನಿನ್ನ ಪದ್ಯವನ್ನು ಪ್ರಾರಂಭ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಹೌದ್ ನಾನು ವಸ್ತ್ರ ಯಾಕೆ ಸುತ್ತಾಳ ತಂಗಿ ಅಂತ ನಾ ಹತ್ತಿನ ನಿನಗ ಗೊತ್ತ ನನಗ ಗೊತ್ತ ಯಾರಿಗೂ ಹೇಳ್ಬೇಡವ ನನಗೂ ಗೊತ್ತಾಗಿದೆ ಹಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ನನಗೆ ಮೊದಲೇ ಗೊತ್ತಾದ್ರಿ.